ನಮಸ್ಕಾರ ರೀ. ಉಪ್ಪಿಟ್ಟು ತಿನ್ನೋ ಮಂದಿಗೆ ಬರ್ರಿ, ಇವತ್ತು ಉಪ್ಪಿಟ್ಟು ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬ್ಯಾಚುಲರ್ ಹುಡುಗರಿಗೆ. ಸ್ವಲ್ಪ ಎಣ್ಣೆ ಮತ್ತು ರವೆ ಹಾಕೋಬೇಕು, ಸ್ವಲ್ಪ ಹುರ್ಕೋಬೇಕು ಮೊದಲು ಫಸ್ಟ್. ನಮ್ಮ ಹತ್ರ ಬೊಗಣಿ ಇಲ್ಲ, ಹಿಂಗಾಗಿ ಕುಕ್ಕರಲ್ಲೇ ಮಾಡಕತ್ತೀವಿ. ರವೆ ಮತ್ತು ಸೀಟಿ ಹೊಡಿಸ್ತೀರ ಅಂತೇಳಿ ಕೇಳಬೇಡ್ರಿ, ಸೀಟಿ ಗೀಟಿ ಏನು ಹೊಡ್ಸಂಗಿಲ್ಲ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ. ನೋಡ್ಬೋದು, ರವೆ ಸ್ವಲ್ಪ ಕೆಂಪಗಾಗಬೇಕು, ಆ ಥರ ಉರಿಬೇಕು. ಒಂದು ಟಮಾಟಿ, ಒಂದು ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಕೊತ್ತಂಬರಿ ತೊಗೊಂಡೆಲ್ಲ ಕಟ್ ಮಾಡಿದ್ವಿ. ಅಷ್ಟೊತ್ತಲ್ಲಿ ರವೆ ಎಲ್ಲ ಹುರಿದಿರೋ ರವೆ ಎಲ್ಲ ಪ್ಲೇಟ್ಗೆ ಹಾಕ್ಕೊಂಡ್ವಿ. ನೋಡಿ, ಈ ಥರ ರವೆ ಆಗಬೇಕು. ಹುರಿದ ಮೇಲೆ ಪ್ಲೇಟ್ಗೆ ಹಾಕ್ಕೊಂಡ್ವಿ ರವೆ. ಅದಾದಮೇಲೆ ಮತ್ತೆ ಅದೇ ಕುಕ್ಕರ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಜೀರಿಗೆ, ಸಾಸಿವೆ, ಕರಿಬೇವು ಎಲ್ಲ ಹಾಕೋಬೇಕು. ನೋಡಿ ಯಾವ ಥರ ಚಟ ಚಟ ಅಂತ ಇದೆ. ಮೆಣಸಿನ್ಕಾಯಿ, ಉಳ್ಳಾಗಡ್ಡಿ ಹಾಕ್ಕೊಂಡ್ವಿ. ಉಳ್ಳಾಗಡ್ಡಿ ಸ್ವಲ್ಪ ಕೆಂಪಾಗೋವರೆಗೂ ಬಿಡಬೇಕು. ಆಮೇಲೆ ಅದಕ್ಕೆ ಟೊಮೊಟೊ ಹಾಕಬೇಕು, ಶೇಂಗಾಕಾಳು ಎಲ್ಲ ಹಾಕಿದ್ವಿ. ನೋಡಿ ಯಾವ ಥರ ಕುದೀತಾ ಇದೆ. ಈ ಥರ ನೀರು ಕುದಿಬೇಕು. ಕುದಿಯೋದಾದಮೇಲೆ ರವೆ ಹಾಕಬೇಕು. ರವೆ ನಿಧಾನಕ್ಕೆ ಹಾಕಬೇಕು, ಅಂದರೆ ಉಪ್ಪಿಟ್ಟು ಉದುರುದ್ರಾಗುತ್ತೆ. ಉದುರುದ್ರಬೇಕಂದ್ರೆ ನಿಧಾನಕ್ಕೆ ಹಾಕ್ಬೇಕು. ಗ್ಯಾಸ್ ಸ್ವಲ್ಪ ಸ್ಲೋ ಆಗಿ ಇಟ್ಕೊಂಡ್ವಿ. ನೋಡಿ ಯಾವ ಥರ ಕುದೀತಾ ಇದೆ ಉಪ್ಪಿಟ್ಟು. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡ್ವಿ, ಟೇಸ್ಟ್ ಆಗಲಿ ಅಂಥೇಳಿ. ಇದು ಈಗ ಯಾವ ಉಪ್ಪಿಟ್ಟು ಐತೆ, ಕೊತ್ತಂಬರಿ ಉಪ್ಪಿಟ್ಟು. ನೋಡ್ಬೋದು ಉಪ್ಪಿಟ್ಟು ಯಾವ ಥರ ಆಗಿದೆ ಅಂತ. ಬ್ಯಾಚುಲರ್ ಲೈಫಲ್ಲಿ ಬ್ಯಾಚುಲರ್ ಉಪ್ಪಿಟ್ಟು. ಫೈನಲಾಗಿ ಉಪ್ಪಿಟ್ಟು ರೆಡಿ ಆಯಿತು ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇದೇ ಥರ ಅಡುಗೆ ಮಾಡೋ ಟ್ರಿಕ್ಸ್ ಬೇಕಂದರೆ ಫಾಲೋ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲನೂ ಮಾಡಿಬಿಡಿ. ಥ್ಯಾಂಕ್ ಯು ಸೋ ಮಚ್. ಉಪ್ಪಿಟ್ಟು ಮಾತ್ರ 7 ಸ್ಟಾರ್ ಹೋಟೆಲಲ್ಲಿ ಇರಲ್ಲ, ಆ ಥರ ಆಗೈತಿ ಈಗ. ಅಷ್ಟೇ, ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.